ನನ್ನ ಎಲ್ಲ ಪ್ರೀತಿಯ ಆತ್ಮಬಂಧುಗಳಿಗೆ ಅಂತರಾಳದಿಂದ ನಮಸ್ಕಾರಗಳು. ನಾನ್ ನಿಮ್ಮೆಲ್ಲ ಪ್ರೀತಿಯ ಸಂಜಯ್ ಕುಮಾರ್. ನೀವಿದೇ ಫಸ್ಟ್ ಟೈಮ್ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಲೈಕ್ ಅಂಡ್ ಸಬ್ಸ್ಕ್ರೈಬ್ ಮಾಡಕೋಣ. ಹಾಗೆ ಪಕ್ಕದಲ್ಲಿರುವಂತ ಬೆಲ್ ಬಟನ್ ನ ನೆನಪಿಟ್ಕೊಂಡು ಪ್ರೆಸ್ ಮಾಡಿ. ಇವತ್ತಿನ ವಿಷಯ ಪ್ರಮುಖವಾದದ್ದು ಏನು ಅಂತಂದ್ರೆ, ಪ್ರತಿಯೊಬ್ಬರು ಜೀವನದಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರೋದು ದುಡ್ಡು. ಈ ದುಡ್ಡಿನ ಬಗ್ಗೆ ನಾವು ಏನ್ ಮಾತಾಡ್ತಾ ಇದೀವಿ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಮತ್ತೆ ನಾವ್ ಏನ್ ಆಲೋಚನೆ ಮಾಡ್ತಾ ಇದೀವಿ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಅಂತೆ. ಪ್ರತಿಯೊಬ್ರು ಇವತ್ತಿನ ಜೀವನದಲ್ಲಿ ಏನ್ ಕೆಲಸ ಮಾಡ್ತಿದ್ರೆ, ಬೆಳಗ್ಗೆ ಎದ್ರೆ ಸಾಯಂಕಾಲ ಹೋದ್ರೆ ನೈಟ್ ಶಿಫ್ಟ್, ಡೇ ಶಿಫ್ಟ್, ಸೆಕೆಂಡ್ ಶಿಫ್ಟ್, ಎಲ್ಲಾ ಶಿಫ್ಟ್ ಅಲ್ಲಿ ಕೆಲಸ ಮಾಡ್ತಿರೋದು ಈ ಒಂದು ದುಡ್ಡುಗೋಸ್ಕರ. ಪ್ರತಿಯೊಬ್ಬರಿಗೂ ಶ್ರೀಮಂತರಾಗೋ ಕನ್ಸಂತ ಆಸೆ ಅಂತ ಇದ್ದೇ ಇರುತ್ತೆ. ಶ್ರೀಮಂತರ ಬೇಕು, ಲಕ್ಸುರಿ ಲೈಫ್ ಅಲ್ಲಿ ಲೀಡ್ ಮಾಡ್ಬೇಕಂತೆ. ಅದಕ್ಕೆ ಬೇಕಾಗಿರೋದು ಈ ದುಡ್ಡು. ಈ ದುಡ್ಡಿನ ಬಗ್ಗೆ ನಾವು ಏನ್ ಮಾತಾಡ್ತಾ ಇದೀವಿ ಅನ್ನೋದು ತುಂಬಾನೇ ಇಂಪಾರ್ಟೆಂಟು. ಎಷ್ಟೋ ಜನ ಹೇಳ್ತಿರ್ತಾರೆ ದುಡ್ಡೇ ಅಲ್ಲ ಮಗ ಅಂತ. ಖಂಡಿತ ಹಂಗಂತ ದುಡ್ಡಿಲ್ದನೆ ಏನು ಇಲ್ವಂತೆ. ಈ ಪ್ರಪಂಚದಲ್ಲಿ ನೀನ್ ಕೈ ಮುಗಿಯೋ ಭಗವಂತನಿಗೂ ಸಹ ಏನಾದ್ರೂ ಒಂದು ಹೂ ಹಣ್ಣು ಹಂಪಲು ತಗೊಂಡೋಗ್ಬೇಕಂತಂದ್ರೆ ದುಡ್ಡು ಇಂಪಾರ್ಟೆಂಟು. ನಿಮ್ಮ ತೋಟದಲ್ಲಿ ಬೆಳೆದಿದ್ರೆ ಇಟ್ಸ್ ಓಕೆ. ನಿಮ್ಮ ತೋಟ ಇಲ್ಲ, ಏನು ಇಲ್ಲ, ಅಂಗಡಿಯಿಂದ ತಗೊಂಡೋಗ್ಬೇಕಂದ್ರೆ ನಿಮಗೆ ದುಡ್ಡು ಅವಶ್ಯಕತೆಯಾಗಿದೆ. ಅಂತ ಅದ್ಭುತವಾದಂತ ದುಡ್ಡಿನ ಬಗ್ಗೆ ನಾವೇನ್ ಆಲೋಚನೆ ಮಾಡ್ತಿದೀವಿ? ನಾವು ಸತ್ತಾಗ ಏನ್ ದುಡ್ಡು ಹೊತ್ಕೊಂಡು ಹೋಗ್ತೀವಾ? ದುಡ್ಡೇ ಎಲ್ಲ ಅಲ್ಲಲ್ಲ. ಇವತ್ತಿರೋ ನಾಳೆ ಸಾಯ್ತಾನೆ. ದುಡ್ಡಿ ಅಂತ ಇರ್ಬೇಕು, ತಿನ್ಬೇಕು, ಮಜಾ ಮಾಡಕ್, ಆರಾಮಾಗಿರ್ಬೇಕು ಅಂತ ಯೋಚನೆ ಮಾಡ್ತಿರ್ತಾರೆ. ಕರೆಕ್ಟ್. ಇವತ್ತಿರೋ ನಾಳೆ ಸಾಯ್ತಾನೆ. ನೀನ್ ಸತ್ತಾಗ ನಿನ್ನ ಒಳ್ಳೆ ರೀತಿ ಅಂತ್ಯ ಸಂಸ್ಕಾರ ಮಾಡ್ಬೇಕು ಅಂದ್ರೂ ಸಹ ದುಡ್ಡು ಇಂಪಾರ್ಟೆಂಟು. ಮಾನವೀಯತೆ ಒಂದು ಪಕ್ಕ ಇಂಪಾರ್ಟೆಂಟ್, ಮನುಷ್ಯತ್ವ ಧರ್ಮ ಒಂದ್ ಕಡೆ ಇಂಪಾರ್ಟೆಂಟ್ ಅಂದ್ರೆ ದುಡ್ಡು ಇನ್ನೊಂದು ಇಂಪಾರ್ಟೆಂಟ್. ಒಬ್ಬ ವ್ಯಕ್ತಿಯ ಜೀವನದಲ್ಲಿ ದುಡ್ಡು ಒಂದು ದೊಡ್ಡ ಪಾತ್ರವನ್ನ 100% ನಿಭಾಯಿಸಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕಂತಂದ್ರೆ ನನ್ನ ಒಂದು ಚಿಕ್ಕ ಏಜ್ ಅಲ್ಲಿ ನನಗೆ ಈ ದುಡ್ಡಿನ ಬಗ್ಗೆ ತುಂಬಾ ಮಹತ್ವದ ವಿಷಯಗಳು ತಿಳ್ಕೊಳ್ತಾ ಇದೀನಿ ನಾನು. ಯಾಕಂತಂದ್ರೆ ನಾನ್ ಕಷ್ಟದಲ್ಲಿದ್ದಾಗ ನನ್ನ ಜೊತೆಲಿ ಯಾರಿದ್ರೋ ಇಲ್ವೋ ಗೊತ್ತಿಲ್ಲ, ಆದ್ರೆ ನಮ್ಮಂತ ಈ ದುಡ್ಡಿದೆಯಲ್ಲ, ಈ ದುಡ್ಡು ನಮ್ಮ ಕಷ್ಟನ ಕಂಪ್ಲೀಟ್ ಆಗಿ ಸಾಲ್ವ್ ಮಾಡುತ್ತೆ ಅಂತ ಹೇಳೋದಕ್ಕಿಂತ ನಮ್ಮ ಕಷ್ಟನ ತುಂಬಾ ಕಡಿಮೆ ಮಾಡುತ್ತೆ. ಫಾರ್ ಎಕ್ಸಾಂಪಲ್, ನಾವ್ ಇಲ್ಲಿಂದ ಒಂದು ಊರಿಗೆ ಹೋಗ್ಬೇಕು ಡೆಸ್ಟಿನಿ ಯೋಚನೆ ಮಾಡಿದಾಗ್ಲೂ ಸಹ ನಮ್ಗೆ ದುಡ್ಡು ಬೇಕು. ಬಸ್ಸಲ್ಲಿ ಹೋದ್ರು ಅಷ್ಟೇನೆ, ಕಾರಲ್ಲಿ ಹೋದ್ರು ಅಷ್ಟೇನೆ. ದುಡ್ಡಿದ್ರೆ ಕೊಟ್ಬಿಟ್ಟು ಬಸ್ಸಲ್ಲೂ ಹೋಗ್ಬೋದು, ಕಾರಲ್ಲೂ ಹೋಗ್ಬೋದು, ವಿಮಾನದಲ್ಲೂ ಹೋಗ್ಬೋದು. ನಮ್ಮ ಮನೇನ ನಿಭಾಯಿಸಕ್ಕೂ ಬೇಕಾಗಿರೋದು ದುಡ್ಡು. ಈ ದುಡ್ಡಿನ ಬಗ್ಗೆ ನಾವೇನ್ ಆಲೋಚನೆ ಮಾಡ್ತಾ ಇದೀವಿ? ದುಡ್ಡಿಗೆ ಏನ್ ಬೈತಾ ಇದೀವಿ? ಫಾರ್ ಎಕ್ಸಾಂಪಲ್, ನಿಮ್ಗೆ ಯಾರಾದ್ರೂ ಬೈದ್ರೆ ಏನ್ ಮಾಡ್ತೀರಿ ಹೇಳಿ? 100% ಅವ್ರ ಹತ್ರದಿಂದ ಅವ್ರು ಕೊಡೋ ಟೈಮು ಅವ್ರ ಹತ್ರದಿಂದ ನಾವು ದೂರ ಹೋಗ್ಬಿಡ್ತೀವಿ. ಕರೆಕ್ಟ್ ಅಲ್ವಾ? ಎಷ್ಟ್ ಜನ ಎಸ್ ಅಂತ ಹೇಳ್ತಿದ್ರ ಕಮೆಂಟ್ ಮಾಡಿ ನೋಡೋಣ. ಹಾಗೇನೆ ನಾವು ಯಾರನ್ನ ತುಂಬಾ ಪ್ರೀತಿಸ್ತೀವಿ, ನಮ್ಮನ್ನ ಪ್ರೀತಿಸೋರ್ ಜೊತೆ ನಾವಿರ್ತೀವಿ. ಹಾಗೇನೆ ದುಡ್ಡು ಸಹ ಅಷ್ಟೇ. ನಾವು ಯಾವಾಗ ದುಡ್ಡಿನ ಬಗ್ಗೆ ಎಷ್ಟೋ ಜನ ಕೆಟ್ಟಾಗಿ ಬೈತಾ ಇರ್ತಾರೆ, ಕಾರಣ ಒಂದೇ, ಅವ್ರಿಗೆ ದುಡ್ಡಿನ ಬಗ್ಗೆ ಇಲ್ದಿರುವಂತ ಸರಿಯಾದ ಜ್ಞಾನ. ದುಡ್ಡಿನ ಬಗ್ಗೆ ಸರಿಯಾದ ಜ್ಞಾನ ಯಾರಿಗಿರಲ್ವೋ ಅವ್ರ ದುಡ್ಡಿನ ಬಗ್ಗೆ ಖಂಡಿತ ಬೈತಿರ್ತಾರೆ. ಎಷ್ಟೋ ಜನ ಹೇಳ್ತಿರ್ತಾರೆ ದುಡ್ಡಿದ್ರೆ ಅವನ ದುಡ್ಡಿಲ್ದೆ ದುಡ್ಡಿಟ್ಕೊಂಡು ಅವ್ನು ಹಾಳಾಗ್ಬಿಟ್ಟ, ದುಡ್ಡಿಟ್ಕೊಂಡು ಮಗ ಹಾಳಾಗ್ಬಿಟ್ಟ ಅಂತ ಹೇಳ್ತಿರ್ತಾರೆ. ಖಂಡಿತ ಹೇಳ್ತಾ ಇದೀನಿ, ಅದು ತಪ್ಪು. ದುಡ್ಡು ಅನ್ನೋದು ಒಂದು ಅದ್ಭುತದ ವಸ್ತು. ಇದನ್ನ ನಾವು ಹೆಂಗ್ ಬಳಸ್ಕೋತೀವಿ ಅನ್ನೋದ್ರ ಮೇಲೆ ನಾವು ನಮ್ಮ ಜೀವನದಲ್ಲಿ ಉದ್ಧಾರ ಆಗ್ತೀವ ಮತ್ತೆ ಹಾಳಾಗ್ತೀವ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಎಷ್ಟೋ ಜನ ಹೇಳ್ತಾರೆ ದುಡ್ಡಿದ್ರೆ ನೆಮ್ಮದಿ ಇರಲ್ಲ ಅಂತ ಹೇಳ್ತಾರೆ. ನಾನು ಹೇಳ್ತಾ ಇದ್ದೀನಿ, ದುಡ್ಡು ನಿಮ್ಮ ಜೀವನದಲ್ಲಿ ಇದ್ದಾಗ ನೀವು ತುಂಬಾ ನೆಮ್ಮದಿಯಾಗಿರ್ತೀರ. ಎಷ್ಟೋ ಜನ ಇವತ್ತು ಜೀವನದಲ್ಲಿ 90% ಸಮಸ್ಯೆಗಳಿಗೆ ಕಾರಣ ಈ ದುಡ್ಡೇ. ಅದು ಕೇವಲ EMI ಆಗಿರ್ಬೋದು, ಕೆಲವರು ಇಂಟ್ರೆಸ್ಟ್ಗೆ ಪಕ್ಕ ಮನೆಗೆ ತಗೋ ಚೀಟಿ ದುಡ್ಡಾಗಿರ್ಬೋದು, ಕೆಲವು ಸಂಘ ದುಡ್ಡಾಗಿರ್ಬೋದು. ಪ್ರತಿಯೊಂದು ಸಮಸ್ಯೆಗಳಿಗೂ ದಿನನಿತ್ಯ ಆಚರಣೆಯಲ್ಲಿ, ದಿನನಿತ್ಯ ನಮ್ಮ ಲೈಫ್ ಸ್ಟೈಲ್ ಅಲ್ಲಿ ಬೇಕಾಗಿರೋದು ಈ ದುಡ್ಡು. ಈ ದುಡ್ಡಿಗೆ ನಾವು ಎಷ್ಟು ಪ್ರಾಮುಖ್ಯತೆ ಕೊಟ್ಟು ಏನ್ ಮಾತಾಡ್ತಾ ಇದೀವಿ ಅನ್ನೋ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇದೇ ದುಡ್ಡನ್ನ ಶ್ರೀಮಂತರು ಬಳಸ್ಕೊತಾರೆ.
ಆದ್ರೆ ಅವ್ರಿಗೆ ಗೊತ್ತಿದೆ ಈ ದುಡ್ಡನ್ನ ನಾವು ಹೆಂಗ್ ಬಳಸ್ಕೊಂಡು ಮತ್ತಷ್ಟು ಶ್ರೀಮಂತರಾಗ್ಬೋದು ಅಂತ ಅನ್ಬಿಟ್ಟು. ಆದ್ರೆ ನಮ್ಮ ಈ ಪುವರ್ ಕ್ಲಾಸ್ ಮಿಡಲ್ ಕ್ಲಾಸ್ ಜನಗಳಿಗೆ ದುಡ್ಡಿನ ಬಗ್ಗೆ ಸರಿಯಾದ ಜ್ಞಾನ ಯಾರು ಸಹ ಕೊಡ್ತಾ ಇಲ್ಲ. ಇನ್ಕ್ಲೂಡಿಂಗ್ ನಾವು ಓದಿದ್ದಂತ ಶಾಲಾ ಕಾಲೇಜುಗಳಲ್ಲೂ ಸಹ ಈ ದುಡ್ಡಿನ ಬಗ್ಗೆ ಯಾವುದೇ ರೀತಿಯಂತ ಜ್ಞಾನ ಕೊಟ್ಟಿಲ್ಲ. ನಮ್ಮ ಹತ್ರ ದುಡ್ಡು ತಗೋತಾರೆ ಹೊರತು ದುಡ್ಡಿನ ಬಗ್ಗೆ ಜ್ಞಾನ ಅಂತ ಕೊಟ್ಟಿಲ್ಲ. ಹೇಳ್ತಾರೆ ಸಖತ್ ಸೂಪರ್ ಆಗಿ ಓದಿ ಒಂದ್ ಒಳ್ಳೆ ಕಂಪ್ನಿ ಕೆಲ್ಸಕ್ಕೆ ಸೇರ್ಕೊಳ್ಳಿ ಅಂತ ಹೇಳ್ತಾರೆ. ಕರೆಕ್ಟ್, ಸಖತ್ ಸೂಪರ್ ಆಗಿ ಓದ್ಬಿಟ್ಟು ಯಾಕೋ ಒಳ್ಳೆ ಕಂಪ್ನಿ ಕೆಲಸ ಸೇರ್ಕೋಬೇಕಾಯ್ತು ನೀನು? ಸಖತ್ ಸೂಪರ್ ಆಗಿ ಓದ್ಬಿಟ್ಟು 100 ಜನ ಕೆಲಸ ತಾನೇ ಕೊಡ್ಬೇಕಾಯ್ತು? ಹಂಗಂತ ಕೆಲಸ ಇವತ್ತೇ ಬಿಟ್ಬಿಡಿ ಅಂತ ಹೇಳ್ತಿಲ್ಲ. ಎಷ್ಟೋ ವಿಡಿಯೋ ನೋಡ್ಬಿಟ್ಟು ಅವ್ನು ಕಮೆಂಟ್ ಮಾಡಂಗಿಲ್ಲ. ನಾ ಆಲ್ರೆಡಿ ಹೇಳ್ತೇನೆ, ಸಖತ್ ಸೂಪರ್ ಆಗಿ ಓದ್ಬಿಟ್ಟು 100 ಜನ ಕೆಲಸ ಕೊಡೋ ರೀತಿ ಬೆಳಿಬೇಕಲ್ಲ ನಾವು. ಸಖತ್ ಸೂಪರ್ ಆಗಿ ಓದ್ಬಿಟ್ಟು ಇನ್ನೊಬ್ರ ಕಡೆ ಯಾಕೆ ಕೆಲ್ಸಕ್ಕೆ ಹೋಗ್ಬೇಕು? ಯೋಚನೆ ಮಾಡಿ. ನಾನು ಹೇಳ್ತಿರೋ ವಿಚಾರ ಒಂಚೂರು ಯೋಚನೆ ಮಾಡೋ ಅರ್ಥ ಆಗತ್ತೆ. ಇಲ್ಲ ಅಂತಂದ್ರೆ ಸ್ಕಿಪ್ ಆಗ್ಬಿಡ್ದೆ. ನಿಮಗೆ ಅರ್ಥ ಆಗ್ಬೇಕಂದ್ರೆ ನೆಕ್ಸ್ಟ್ ಬರುವಂತ ಫ್ಯೂಚರ್ ನಮ್ಮ ವಿಡಿಯೋಸ್ಗಳು ದುಡ್ಡಿನ ಬಗ್ಗೆ ನಾವು ಪೋಸ್ಟ್ ಮಾಡ್ತಾ ಹೋಗ್ತಿದ್ದೀನಿ. ದುಡ್ಡಿನ ಜ್ಞಾನದ ಬಗ್ಗೆ ನಾನು ಪೋಸ್ಟ್ ಮಾಡ್ತಾ ಹೋಗ್ತೀವಿ. ಈ ಒಂದು ಸಣ್ಣ ಪ್ರಯತ್ನಕ್ಕೆ ನಿಮ್ಮೆಲ್ಲರ ಪ್ರೀತಿಯ ಸಪೋರ್ಟ್, ಲೈಕ್ ಬೇಕಾಗಿದೆ. ನೆಕ್ಸ್ಟ್ ಬರುವಂತ ಫ್ಯೂಚರ್ ವಿಡಿಯೋದಲ್ಲಿ ನೀವು ಹಣದ ಬಗ್ಗೆ ಹೆಚ್ಚಿನ ಮಾಹಿತಿನ ಕೊಡಕ್ ಹೋಗ್ತಿದ್ದೀನಿ. ಅಲ್ಲಿ ತನಕ ನಗ್ನಾಗ್ತಾರೆ, ಖುಷಿಯಾಗಿರೋ ಜೀವನದ ಏನೇ ಕಷ್ಟ ಇದ್ರು ಪಕ್ಕಕ್ಕೆ ತಿರ್ಬಿಟ್ಟು ಆರಾಮ ನೆಮ್ಮದಿ ಪೀಸ್ಫುಲ್ ನಗ್ನಾಗ್ತಾ ಇರಿ. 100% ಇವತ್ತ ನಾಳೆ ಬೆಳೆದೇ ಬೆಳಿತೀವಿ. ನಮ್ಮ ಜೀವನ ನಾವು ಮುಂದೆ ಬರ್ತೀವಿ. ಥ್ಯಾಂಕ್ ಯು ಸೋ ಮಚ್ ಅಂಡ್ ಲವ್ ಯು ಸೋ ಮಚ್.